ಈಗಷ್ಟೇ ವಾಕಿಂಗ್ ಮುಗಿಸ್ಕೊಂಡು ಬಂದೆ 1 ಅವರ್. ಇವತ್ತು ಫಸ್ಟ್ ಟೈಮ್ ನಾನು ಸ್ಮಾರ್ಟ್ ವಾಚ್ ಹಾಕೊಂಡು ಹೋಗಿದ್ದೆ. ನನಗೆ ಅಂದರೆ ಎಷ್ಟು ಬರ್ನ್ ಆಗಿತ್ತು ತೋರಿಸ್ತೀನಿ. ಸೊ 7500 ಸ್ಟೆಪ್ಸ್, 6 ಕಿಲೋಮೀಟ್ರ್, 1 ಅವರ್ ವಾಕ್ ಹೋಗ್ತೇನೆ ನಾನು ಯೂಸ್ವಲಿ. ಇವತ್ತು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಜಾಸ್ತಿ ಆಯಿತು. ಇಲ್ಲ ಇದು ರೆಗ್ಯುಲರೇ. ಇವತ್ತು ಒಂದು ಸ್ವಲ್ಪ ನಾನು ಕ್ಯಾಲರಿ ಬರ್ನ್ ಮಾಡೋ ಸಲುವಾಗಿನ ಫಾಸ್ಟಾಗಿ ಹೋದೆ. ರೆಗ್ಯುಲರ್ಗಿನ ಒಂದು 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಕವರ್ ಮಾಡಿದೆ. ಎಲ್ಲಾಗೋ ಬರ್ತಾನೆ ಮತ್ತೆ ಲೂಸ್ ಮೋಷನ್ ಇಲ್ಲ. ಆಯ್ರಿ, ಇವತ್ತು ನಾನು ಒಂದು ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೇನಿ. ಸಜ್ಜಿ ರೊಟ್ಟಿ ಕಟಕ್ ಮಾಡಿಟ್ರೆ ಚಲೋ ಅನ್ನಿಸ್ತೈತೆ ಯಾವಾಗಾರ ತಿನ್ನೋಕದು. ಆ್ಯಕ್ಚುಲಿ ಭಾಳ ವರ್ಷ ಆಯ್ತು ನಾನು ಸಜ್ಜಿ ರೊಟ್ಟಿ ಮಾಡೇ ಇಲ್ಲ. ಸೊ ಇವತ್ತು ಮಾಡ್ಬೇಕು ಅಂದ್ಕೊಂಡಿನಿ. ಅದಕ್ಕೆ ಹೆಂಗೆ ಮಾಡೋದು ಏನೇನು ಮಾಡೋದು ತೋರಿಸ್ತೀನಿ ಬರ್ರಿ. ನೋಡ್ರಿ, ಅರ್ಧದಷ್ಟು ಸಜ್ಜಿ ಹಿಟ್ಟೈತಿ, ಅರ್ಧದಷ್ಟು ಅಕ್ಕಿ ಹಿಟ್ಟೈತಿ. ಇದಕ್ಕೆ ಏನೇನು ಹಾಕ್ಬೇಕಂದ್ರೆ, ಇದು ಆ್ಯಸ್ ಯೂಸಲ್ ನಾರ್ಮಲ್ ರೊಟ್ಟಿ ಗಟ್ಟೆ ಬದೇ ಅದಷ್ಟು ಹಾಕಿ ಮಾಡಿದ್ರೆ ಚಲೋ ಆಗಂಗಿಲ್ಲ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೀನಿ, ಇಲ್ಲಾಂದ್ರೆ ಕರಿ ಆದಂಗೆ ಆಗ್ತಾವೆ. ಸ್ವಲ್ಪ ಇವು ಚಲೋ ಕಲರ್ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇವತ್ತು ನನ್ನ ಮಗಳು ಡ್ಯಾಡಿ ಸಲುವಾಗಿ ಮೋಸಂಬಿ ಜ್ಯೂಸ್ಗೆ ಕಟ್ ಮಾಡತ್ತೈತಿ. ಈಗ ಅದ್ರ ಸೊಪ್ಪಿ ತೆಗಿಸೋಣ, ಮೇಲಿಂದ ಸೊಪ್ಪಿ ತೆಗಿ. ಒಂದೊಂದು ಸಪ್ರೇಟ್ ಮಾಡ್ಕೊ ಫಸ್ಟ್. ಅದ್ರಗತೆ ಸೌಕಾಸ. ಈಗ ಇದನ್ನು ಸಾಣಿಗೆ ಹಾಕೋತೇನೆ. ಇಲ್ಲೇ ಜಿಗಿಡ್ ಸಲುವಾಗಿ ನೀರು ಇಟ್ಕೊಂಡೇನೆ. ಒಂದು ಸ್ವಲ್ಪ ಕೈಲೇನ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಅದು ಮತ್ತು ಒಂದೇ ಕರೆ ಆದರೆ ಇದಾಗಂಗಿಲ್ಲ. ಒಟ್ಟು ಎಲ್ಲ ಥರ ರೊಟ್ಟಿ ತಿನ್ಕೋತಿರ್ಬೇಕು. ಯಾಕಂದ್ರೆ ನಮ್ಮದು ಬೇಸಿಕ್ ಫುಡ್ ಯಾವುದೈತಲ್ಲ, ನಾವಂತೂ ಉತ್ತರ ಕರ್ನಾಟಕದವರು, ಹಿಂಗಾಗೋದ್ರಿಂದ ರೊಟ್ಟಿನ ನಮ್ಮ ಕಡೆ ಜಾಸ್ತಿ. ಎಲ್ಲ ಥರ ರೊಟ್ಟಿ, ಸ್ಪೆಷಲಿ ಜೋಳದ ರೊಟ್ಟಿ, ಆಮೇಲೆ ಚಪಾತಿ, ಇವು ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಇವೆಲ್ಲ ಇರ್ತವೆ. ಗೊಂಜಾಳ ರೊಟ್ಟಿನ ಯಾವಾಗೂ ಟ್ರೈ ಮಾಡಿಲ್ಲ, ತಿಂದೇನೆ ಒಂದು ಸತಿ, ಅದು ಟ್ರೈ ಮಾಡ್ತೇನೆ. ಈಗ ಫ್ಲೇಮ್ ಜೋರು ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ತನ್ನಷ್ಟು ತಾನು ಉಬ್ಬಿದ ಮೇಲೆ ಒಂದು ಸ್ವಲ್ಪ ಬಟ್ಟೆ ಹೌದು ಅಲ್ಲೋನ ಹೀಗೆಲ್ಲ ಕಡೆ ಮುಟ್ಟಿ ಅಂದ್ರೆ ಅದು ಹಂಚಿಗೆ ಅಂಟ್ಕೋತೈತಿ. ಡೈರೆಕ್ಟ್ ಇದ್ರ ಮೇಲೆ ಇಟ್ಟರೆ ಚಲೋ ಉಬ್ಬುತ್ತಾವು. ಆಮೇಲೆ ಇದಾಗ್ತದೆ, ಸೈಡ್ಗೆಲ್ಲ ಕಟ್ಟಕ್ಕೆ ಆಗ್ತದೆ. ಫುಲ್ಕ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ತಂದೂರಿ ರೊಟ್ಟಿ, ಅದು ಸೇಮ್ ಅದ ಥರ. ಸ್ವಲ್ಪ ಮಾಯಿಶ್ಚರ್ ಉಳಿಯಂಗಿಲ್ಲ. ನಾವು ಲಾಂಗ್ ಟೈಮ್ ಸ್ಟೋರೇಜ್ ಮಾಡಬೇಕಂದ್ರೆ ಅದ್ರಾಗ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಇದಾಗ್ತದೆ. ಇದು ಲಾಸ್ಟ್ ರೊಟ್ಟಿ ಐತಿ.
ಇವನ್ನ ಮಾಡ್ಕೋತ ನೋಡ್ರಿ, ನಾ ಇಲ್ಲೊಂದು ಇದು ಬಟ್ಟೆ ಹಾಕಿ ಒಣಗಕ್ಕೆ ಇಟ್ಬಿಟ್ಟೇನಿ. ಅಂದ್ರೆ ಇದಾಗ್ತದೆ, ಕಟ್ಟಕ್ಕೆ ಆಗ್ತಾವೆ ಚಲೋ ತಂಗಿ. ಇದೊಂದು ಹರಿದು ಮಾಡುವಾಗ ಇದು ನನ್ನ ಮಗಳ ರೊಟ್ಟಿ. ನಾವು ಸಣ್ಣವರಿದ್ದ ಹಂಗೆ ಮಾಡ್ತಿದ್ವಿ. ಯಾರೇ ದೊಡ್ಡವ್ರು ರೊಟ್ಟಿ ಮಾಡ್ತಿರ್ತಾರೆ ಅವ್ರ ಜೊತೆ ನಾವು ಮಾಡ್ತಿದ್ವಿ. ಇಷ್ಟ ಅದು ನೋಡಿರಿ ರೊಟ್ಟಿ. ವಾರದಾಗೊಮ್ಮೆ ಹಿಂಗೆ ಮಾಡಿಟ್ಕೊಂಡ್ವಿ ಅಂದ್ರೆ ಇವತ್ತು ನಾವು ಒಂದು ಸ್ವಲ್ಪ ಹಾಯ್ ರೀ. ಇವತ್ತು ಎಲ್ಲರೂ ಒಂದು ಸ್ವಲ್ಪ ಏನಾರ ಚೇಂಜ್ ಮಾಡೋಣ ಆ ಥರ ಊಟಕ್ಕೆ. ನನ್ನ ಸಣ್ಣ ಮಗಳು ಪೂರಿ ಆಲೂ ಮಾಡೋಕತ್ತಾಳೆ, ಅದಕ್ಕೆ ಆಲೂ ಪೂರಿ ಮಾಡತ್ತೀನಿ. ನೋಡ್ರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ ಇದು ಮಾಡ್ಕೊಂಡೇನಿ. ಒಂದು ಸೈಡ್ ಇಲ್ಲಿ ಆಲೂ ಕುದಿಯೋಕೆ ಹೆಚ್ಚಿ ಇಲ್ಲಿ ಒಗ್ಗರಣೆ ಕೊಟ್ಬಿಡ್ತೇನೆ. ಸ್ವಲ್ಪ ಸಾಸಿವೆ ಹಾಕೇನಿ, ಕರಿಬೇವು ಹಾಕಿದೆ. ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಉದ್ದುದ್ದು ಹೆಚ್ಕೊಂಡೇನೆ, ಅವನ್ನ ಹಾಕಾಕ್ತೇನೆ. ಸ್ವಲ್ಪ ಇವು ಆಗಬೇಕು. ಮಾಡತ್ತೇನೆ ನಿಮ್ಗೇನು ಹೇಳಿ? ಹಾಂ, ಪೂರಿ ಆಲೂ. ಹಾಂ, ತಿನ್ನಂತೆ ಬಂಗಾರ? ಹಾಂ, ಪೂರಿ ಮಾಡ್ತೇನೆ. ಫಸ್ಟ್ ಆಲೂ ಮಾಡುತ್ತೇನೆ ಸೈಡ್ಗೆ. ಆಲೂ ಮಾಡಿ ಆಮೇಲೆ ಪೂರಿ ಮಾಡ್ತೇನೆ. ಲೋಟಿಲ್ವ ಲಘು ಮಾಡ್ತೇನೆ. ಸ್ವಲ್ಪ ಕೊತ್ತಂಬರಿ ಹಾಕಿದೆ, ಎಲ್ಲನೂ ಚಲೋ ತಂದು ಕಡ್ಡಾಡ್ತೇನೆ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೇನೆ, ಲಘು ಬೆಂತಾವು. ಮತ್ತು ಆ ಕಡೆ ಪೂರಿ ಹಿಟ್ಟು, ಈ ಕಡೆ ಪೂರಿ ಹಿಟ್ಟು ನಾದೇನಿ. ನಾ ಪೂರಿ ಗೋಧಿ ಹಿಟ್ಟು ಮತ್ತು ರವೆ ಅಷ್ಟು ಹಾಕ್ತೀನಿ. ಸ್ವಲ್ಪ ಸಕ್ಕರೆ, ಆಮೇಲೆ ಮೊಸರು, ಉಪ್ಪು ಹಾಕಿ ನಾದ್ತೀನಿ. ಯಾಕಂದರೆ ಈ ಮೈದಾ ಚಲೋ ಅಲ್ಲಲ್ಲ, ಅದಕ್ಕೆ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಆಲೂ ಬದಾಮ್ ನೋಡ್ತೀನಿ. ಚಮಚಲ್ಲಿ ಹಿಂಗೆ ಮಾಡಿದ್ರೆ ಸಾಫ್ಟ್ ಆಗಿದ್ರೆ ಆಗಲ್ಲ. ಆಫ್ ಮಾಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಸೊಪ್ಪಿಸ್ಬೋದು, ಮಿಕ್ಸ್ ಮಾಡ್ತೀನಿ. ಅಲ್ಲಿವರೆಗೂ ಅದು ಒಗ್ಗರಣೆನೂ ಹಾಕ್ತೈತಿ. ಇದನ್ನ ಇಳಿಸಿ ಇದು ನೋಡ್ರಿ, ಬಾಯ್ಲ್ಡ್ ಆಲೂ ಮ್ಯಾಲಿಂದೆಲ್ಲ ಸೊಪ್ಪಿ ತೆಗೆದು ಈ ಒಗ್ಗರಣೆ ಮಿಕ್ಸ್ ಮಾಡತ್ತೀನಿ. ಒಂದು ಸೈಡ್ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೇನಿ, ಆಮೇಲೆ ಪೂರಿ ಲಟ್ಟಿಸ್ಕೊಂಡು ಇಟ್ಕೊಂಡೇನಿ ಅರ್ಧದಷ್ಟೇ. ಮತ್ತು ಬಿಸಿ ಬಿಸಿ ಮಾಡ್ಕೊಡ್ತಿರ್ತೇನೆ. ಇದು ಒಂದು ಸತಿ ಎಲ್ಲ ಚಲೋ ತೆಗಿ ಸ್ಮ್ಯಾಶ್ ಆಗಿ ಒಗ್ಗರಣೆ ಮಿಕ್ಸ್ ಆದಮೇಲೆ ನೀರು ಹಾಕ್ತೇನೆ. ನನಗಿದು ಹಿಂಗೆ ಒಣ ಇಷ್ಟ ಆಗಲ್ಲ. ಸ್ವಲ್ಪ ಪೂರಿ ಒಳಗೆ ಸಾಗೋಗತ್ತೆ ನೀರಿದ್ರೆ ಚಲೋ ಅನ್ನಿಸ್ತೈತೆ ನನಗೆ. ಸ್ಪೆಷಲಿ ಇದು ಆಲೂದ ಹಿಂಗೆ ಸ್ಮ್ಯಾಶ್ ಮಾಡಿ ಮಾಡೋದು ನಂಗೆ ಇಷ್ಟ ಆಗ್ತೈತಿ. ಇಲ್ಲಿ ತಮಿಳ್ನಾಡು, ಆಂಧ್ರ ಒಳಗಂತೂ ಕಂಪ್ಲೀಟಾಗಿ ಹಿಂಗೆ ಮಾಡ್ತಾರೆ. ಎಲ್ಲಿ ಹೋದರೂ ಇದು ಈವನ್ ಮಸಾಲೆ ದೋಸೆ ಒಳಗೂ ಅದಕ್ಕೆ ಕೊಡ್ತಾರೆ.
ಹಿಂಗೆ ಡ್ರೈ ಇರಂಗಿಲ್ಲ, ಬರೀ ಎಣ್ಣೆ ಒಳಗೆ ಮಾಡಿದ್ದೆ. ನೋಡ್ರಿ ಇದ್ರೊಳಗೆ ಆಲೂ ಮತ್ತು ಉಳ್ಳಾಗಡ್ಡಿ ಆಲ್ಮೋಸ್ಟ್ ಈಕ್ವಲ್ ಅದಾವ. ಅದೊಂದು ಟೇಸ್ಟ್ ಬೇರೆ ಆಗ್ತೈತಿ. ಸ್ವಲ್ಪ ನೀರು ಹಾಕ್ತೀನಿ, ಆಮೇಲೆ ಗ್ಯಾಸ್ ಅದು ಜೋರ ಇಡ್ತೀನಿ. ಆಲ್ಮೋಸ್ಟ್ ಎಲ್ಲ ಆಲೂನು ಸ್ಮ್ಯಾಶ್ ಮಾಡಿದ್ರೆ ಚಲೋ, ಯಾಕಂದ್ರೆ ಒಂಥರ ಮಂದಗಾದಂಗೆ ಆಗ್ತೈತಿ. ಬೇಕಾದ್ರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋಬೋದು, ಇನ್ನೂ ನಿಮಗೆ ಒಂದು ಸ್ವಲ್ಪ ಇದು ಬೇಕಂದ್ರೆ ಗ್ರೇವಿ ಗತೆ. ಕಡ್ಲಿ ಹಿಟ್ಟು ಹಾಕಕ್ಕೆ ಹೋಗ್ಬಾರ್ದು, ಕಡ್ಲಿ ಹಿಟ್ಟು ಒಂಥರ ಕಿರ್ಗಾಯಿ ಆಗ್ತೈತಿ. ಆ್ಯಕ್ಚುಲಿ ನನಗೆ ಮೈದಾ ಪುರಿ ಇಷ್ಟ, ಬಟ್ ಹೆಲ್ತ್ ಕಾನ್ಷಿಯಸ್ ಸಲುವಾಗಿ ಬಿಡಾತಾರೆ. ಇಲ್ಲಾಂದ್ರೆ ನಾನು ಜಾಸ್ತಿ ಮೈದಾದ ಮಾಡ್ತೀನಿ. ಈಗ ರೀಸೆಂಟ್ಲಿ ನಾನು ಒಂದು ಹಾಫ್ ಮೈದಾ ಹಾಫ್ ಗೋಧಿ ಹಿಟ್ಟು ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಂತೂ ಕಂಪ್ಲೀಟಾಗಿ ಮೈದಾ ಈಗ ಆಲ್ಮೋಸ್ಟ್ ನಾವು ಬೈ ಮಾಡೋದೇ ಬಿಟ್ಬಿಟ್ಟೆವು ಮೈದಾ. ಯಾಕಂದ್ರೆ ನಾವು ಗೊತ್ತಾಗಲ್ಲ, ಪಾಪ ಮಕ್ಕಳಂತೂ ತಿಂದ್ಬಿಡ್ತಾವೆ. ನಾವು ಅಟ್ಲೀಸ್ಟ್ ಗೊತ್ತೇ ಇರ್ತೈತಿ ತಪ್ಪು, ಇದು ಚಲೋ ಅಲ್ಲ ಕೆಟ್ಟ ಅಂತಂದು ಮಾಡತ್ತೇನ್ರಿ. ಅದು ಆತು ಕೊಡ್ತೇನೆ. ಬಗಾರ ಆಯಿಲ್ ಐತೆ ಅಕ್ಕ, ಹೋಗ್ಬಾ. ಹಾಂ ಅಲ್ಲಿ ಹೋಗಿ. ಹಾಂ ತಂದೆ ನಾನು 2 ಮಿನಿಟ್ಸ್ ಎಲ್ಲ ಕ್ಲಿಯರ್ ಮಾಡ.